ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ KCET ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಸೊ ರಿಸಲ್ಟ್ ಯಾವಾಗ ನಾವು ಚೆಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮತ್ತೆ KN ಅವರು ಟ್ವೀಟನ್ನು ಕೂಡ ಮಾಡಿದ್ರು, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿ. ಮೊದಲನೇದಾಗಿ KCET ನ ಒಂದು ರಿಸಲ್ಟ್ ಬರಬೇಕು ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕಾಗುತ್ತೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಯಾರೆಲ್ಲ ಹಿರಿಯೂರಿನಲ್ಲಿ ಬರ್ತಿದ್ರು ಒಂದು ಸೆಂಟರ್ ನಲ್ಲಿ, ಸೊ ಆ ಒಂದು ಸೆಂಟರ್ ನಲ್ಲಿ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ 1ನೇ ತಾರೀಕು. ಸೊ ಅದಾದ್ಮೇಲೆ ನಿಮ್ಮ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಇಮಿಡಿಯೇಟ್ ಆಗಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ರಿಸಲ್ಟ್ ಬಂದಿದ ತಕ್ಷಣ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಶುರುವಾಗ್ಬಿಡುತ್ತೆ. ಸೊ ಒಂದು ವೇಳೆ ರಿಸಲ್ಟು 2ನೇ ತಾರೀಕು ಅಥವಾ 3ನೇ ತಾರೀಕು ಬಂತು ಅಂತ ಹೇಳೋದಾದ್ರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. 2ನೇ ತಾರೀಕು 3ನೇ ತಾರೀಕು ಇಂಪಾಸಿಬಲ್ ಬರೋದು. ಏನಕ್ಕಪ್ಪ ಅಂದ್ರೆ ಇವಾಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆದ್ಮೇಲೆ KCET ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು ಅಂದ್ರೆ ಮಿನಿಮಮ್ 3 ರಿಂದ 4 ದಿನ ಬೇಕಾಗುತ್ತೆ. ಓಕೆನಾ, ಇದೇ ಇನ್ಸಿಡೆನ್ಸ್ ನಾವು ಕಳೆದ ವರ್ಷನೂ ಕೂಡ ನೋಡಿದೀವಿ. ಸೊ ಹಂಗಾಗಿನೇ 3 ರಿಂದ 4 ದಿನ ಬೇಕಾಗುತ್ತೆ ಎಲ್ಲ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಒಂದು ರ್ಯಾಂಕ್ಗಳನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳೋದಾದ್ರೆ. ಸೊ ಹಂಗಾಗಿನೇ ಮಿನಿಮಮ್ ಏನಿಲ್ಲ ಅಂದ್ರೂ 4 ಡೇಸ್ ಬೇಕಾಗುತ್ತೆ. ನನ್ನ ಪ್ರಕಾರ 4ನೇ ತಾರೀಕು ಅಥವಾ 6ನೇ ತಾರೀಕು ಒಳಗಡೆ ನಿಮಗೆ ನಿಮ್ಮ ಒಂದು ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. 5ನೇ ತಾರೀಕೆ ಬರಬಹುದು, ಹೇಳಕ್ಕಾಗಲ್ಲ. ಏನಕ್ಕಂದ್ರೆ KN ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ಜೂನ್ ಫಸ್ಟ್ ವೀಕ್ನಲ್ಲಿ ನಾವು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ 2ನೇ ತಾರೀಕು ಬರುತ್ತೆ ಅನ್ಕೊಳ್ಳೋರಿಗೆ ತಪ್ಪದು, ಬರೋದಿಲ್ಲ. ಎಕ್ಸಾಮ್ ಆಗಿದ ತಕ್ಷಣ ಬಿಡೋದಿಲ್ಲ, ಒಂದು 3 ಡೇಸ್ ಬೇಕಾಗುತ್ತೆ ಪ್ರೊಸೆಸಿಂಗಿಗೆ. ಸೊ ಹಂಗಾಗಿನೇ ನನ್ನ ಪ್ರಕಾರ 5 ಅಥವಾ 6ನೇ ತಾರೀಕು ಒಳಗಡೆ ನಿಮಗೆ ಬಂದ್ಬಿಡುತ್ತೆ. 7 ಕೂಡ ಇಲ್ಲ, 6ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಓಕೆನಾ, ಸೊ ಇದಾದ್ಮೇಲೆ ಒಂದು 2-3 ದಿನ ಬಿಟ್ಟು ನಿಮಗೆ ಇದಕ್ಕೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಕೋಟಾ ಕ್ಲೈಮ್ಸ್ ಇವನ್ನೆಲ್ಲನೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ, ಯಾವಾಗ ಡೇಟ್ ಅಂತ ಕೊಡ್ತಾರೆ. KA ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಸ್ಲಿಪ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಪ್ರೋಸೆಸ್ ಬೇಕು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋಸ್ಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ.